ಮಹಿಳೆಯ ಜೊತೆ ಸಿಕ್ಕಿಬಿದ್ದ ಕೈಮುಖಂಡನ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ವೈರಲ್ ಆಗ್ತಾ ಇರೋ ವಿಡಿಯೋ ಬಗ್ಗೆ ಈಗ ಮಹಿಳೆಯೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾಳೆ. ರಾಯಲ್ ಶರೀಫ್ ನನಗೆ ಫ್ರೆಂಡ್ ಅಷ್ಟೇ ಅಂತ ಆ ಮಹಿಳೆ ಸ್ಪಷ್ಟನೆಯನ್ನ ನೀಡಿದ್ದಾಳೆ. ನನಗೆ ಹುಷಾರಿಲ್ಲದೆ ಇದ್ದಿದ್ದಕ್ಕೆ ಮೆಡಿಸಿನ್ ಅನ್ನ ತಂದು ಕೊಡೋದಕ್ಕೆ ಅಂತ ಅವರು ಬಂದಿದ್ರು. ಈ ವೇಳೆ 4-5 ಜನ ಅವರನ್ನ ನೂಕಿ ವಿಡಿಯೋವನ್ನ ಮಾಡಿದ್ದಾರೆ. ಇದು ಬೇಕಂತ ಮಾಡಿರುವ ವಿಡಿಯೋ ಅಂತ ಆ ಮಹಿಳೆ ಆರೋಪವನ್ನ ಮಾಡಿದ್ದಾರೆ. ಆಯ್ತು ನಿನ್ಗೇನಾಗ್ಬೇಕು? ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮ ಮನೆ ಒಳಗೆ ಮತ್ತೆ ಹೊರಗಡೆನು ಸ್ವಲ್ಪ ವಿಡಿಯೋಗಳು ವೈರಲ್ ಆಯ್ತು. ಆ ವಿಡಿಯೋದಲ್ಲಿ ರಾಯಲ್ ಶರೀಫ್ ಅವ್ರದ್ದು ಯಾವುದೇ ತಪ್ಪಿಲ್ಲ. ನನ್ಗೆ ಹುಷಾರಿರ್ಲಿಲ್ಲ ಅಂತ ರಾಯಲ್ ಶರೀಫ್ ಅವರಿಗೆ ಸ್ವಲ್ಪ ಮೆಡಿಸಿನ್ ತರ್ಲಿಕ್ಕೆ ಹೇಳಿದ್ದೆ. ಅವ್ರು ನನಗೆ ಫ್ರೆಂಡ್ ಅಷ್ಟೇ. ಮೆಡಿಸಿನ್ ತಂದು ಮನೆಗೆ ಕೊಡೋ ಟೈಮಲ್ಲಿ 1-2 ನಿಮಿಷಕ್ಕೆ ಯಾರೋ 4-5 ಜನ ಬಂದ್ಬಿಟ್ಟು ಹಿಂದೆಯಿಂದ ಅವ್ರನ್ನ ನೂಕಿ ವಿಡಿಯೋ ಮಾಡಿ ಅದನ್ನ ವೈರಲ್ ಮಾಡಿರೋದು. ಅದನ್ನ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಹಾಕಿದ್ದಾರೆ. ಬಟ್ ಆ ವಿಡಿಯೋ ಯಾವ್ದು ನಿಜ ಅಲ್ಲ. ಅವ್ರ ಮೆಡಿಸಿನ್ ತರೋ ಟೈಮಿಗೆ ಬೇಕಂತಾನೆ ಮಾಡಿರೋ ವಿಡಿಯೋ ಅದು. ಆತರ ವಿಡಿಯೋಸ್ ಏನಾದ್ರು ನಿಮ್ಗೂ ಬಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲಾದ್ರು ಬಂದ್ರೆ ಅದಕ್ಕೆ ಪ್ರತಿಕ್ರಿಯಿಸ್ಬೇಡಿ. ಅದನ್ನ ಮತ್ತೆ ಯಾರಿಗೂ ಫಾರ್ವರ್ಡ್ ಮಾಡಬೇಡಿ. ಅದರಿಂದ ನನ್ನ ಹೆಸರಿಗೂ ಧಕ್ಕೆ ಆಗುತ್ತೆ. ನನಗೆ ನನ್ನ ಗಂಡ ಹೆಂಡತಿ ಜಗಳ ಅಂತ ಹೇಳ್ಬಿಟ್ಟು ನನಗೆ 1 ವರ್ಷದಿಂದ ನಾವು ಅವರು ಒಟ್ಟಿಗಿಲ್ಲ. ಅದು ಕಾರಣನೇ ರಾಯಲ್ ಶರೀಫ್ ಅಂತ ಹೇಳ್ಬಿಟ್ಟು ಒಬ್ಬರಿದ್ರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು. ಅವ್ರಿಗೆ ಓಟ್ ಹಾಕೋ ನೆಪದಲ್ಲಿ ಅವ್ರ ಜೊತೆ ಸೇರ್ಕೊಂಡು ನನಗೆ ಮೋಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇದನ್ನು ಕೇಳಿದ್ದಕ್ಕೆ ನನಗೆ ಮೊಬೈಲ್ ಕೊಡಿ, ನಾನು ಚೆಕ್ ಮಾಡ್ತೀನಿ, ಎಷ್ಟೊತ್ತು ಮಾತಾಡಿದ್ದೀನಿ ಅಂತ ಕೇಳಿದ್ದಕ್ಕೆ ಅವ್ರು ಕೊಡಲಿಲ್ಲ. ಸರಿ ಅಂತೇಳ್ಬಿಟ್ಟು ಅವತ್ತು ಮೊಬೈಲ್ ಒಂದು ಕಿತ್ಕೊಂಡು ಹೋದೆ. ಆಮೇಲೆ ಅವ್ರ ತಮ್ಮ ಬಂದ್ಬಿಟ್ಟು ನಮ್ಮ ಅಕ್ಕ ಅಮ್ಮ ಅಂತೇಳ್ಬಿಟ್ಟು ಕೆಟ್ಟದಾಗ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ, ನನಗೂ ಕೋಪ ಬಂದುಬಿಟ್ಟು ಇಬ್ಬರಿಗೂ ಹೊಡೆದಾಟ ಆಯ್ತಲ್ಲಿ. ಅದಾದಮೇಲೆ ಮಾನ್ಯ ದಿನ ಹೋಗ್ಬಿಟ್ಟು ಇವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಕೇಸ್ ಮಾಡಿಸ್ತಾರೆ, ಸುಳ್ಳು ಕೇಸ್ ಮಾಡಿಸ್ತಾರೆ, ಅಟ್ರಾಸಿಟಿ ಸುಳ್ಳು ಕೇಸ್ ಮಾಡಿಸ್ತಾರೆ. ಅವರು ಎಸ್ಸಿ, ನಾವು ಬಿಳಮಗ ಶೆಟ್ಟಿ ಅಂತೇಳಿ ನಮ್ಮದಿದ್ದು ಸುಳ್ಳು ಕೇಸ್ ಮಾಡಿಸ್ತಾರೆ. ಅದಾದಮೇಲೆ ರಾಡಲ್ಲಿ ಹೊಡೆದಿದ್ದೀನಿ ಅಂತೇಳ್ಬಿಟ್ಟು ಒಂದು ರಾಡು ಸಮೇತ ರಾಯಲ್ ಶರೀಫ್ ಎನ್ನೊಬ್ಬ ಅವನು ರಾಡಲ್ಲಿ ಅವನೇ ಐ ವೀಕ್ನೆಸ್. ಇದಕ್ಕೆ ರಾಡಲ್ಲಿ ಹೊಡೆದಿದ್ದೀನಿ ಅಂತೇಳ್ಬಿಟ್ಟು ಒಂದು ರಾಡು ಸಮೇತ ಪೊಲೀಸ್ ಮಾರ್ಜರಿ ಕೊಡ್ತಾರೆ. ಆ ಪೊಲೀಸ್ ಮಾರ್ಜರಿಯಲ್ಲಿ ರಾಡ್ ಕೊಟ್ಟಿದ್ರಲ್ಲ, ಅದು ನಾನು ಮುಟ್ಟೇ ಇಲ್ಲ. ಅದು ನಡೆದು 1 ವರ್ಷ ಆಯಿತು. ಅಟ್ರಾಸಿಟಿ ಕೇಸ್ ಆಗಿ 15 ದಿವಸ ಜೈಲಲ್ಲಿ ಇದ್ದು ನಮ್ಮ ಅಪ್ಪ ಯಾರೂ ಬೇಡ ಅಂತ ಬಿಟ್ಟೋಗಿದ್ದೆ. ಅವರೇ ಬಂದ್ಬಿಟ್ಟು ನನಗೆ ಬೇಲೆಲ್ಲ ಮಾಡಿಸಿ ನನಗೆ ಹೊರಗಡೆ ಕರ್ಕೊಂಬಂದರು. ಇವರು ಕೇಸ್ ವಾಪಸ್ ತೊಗೊತೀನಿ ಅಂತೆಲ್ಲ ಹೇಳಿದರು. ಅದಾಗಿ 1 ವರ್ಷ ಆಯಿತು. ಇವತ್ತು ಸಮೇತ ಒಂದು ದಿನ ಬಂದು ಅವರು ಕೋರ್ಟಿಗೆ ಬಂದು ನಾವು ಕೇಸ್ ವಾಪಸ್ ತೊಗೊತೀವಿ ಅಂತೇಳ್ಬಿಟ್ಟು ಒಪ್ಕೊಂಡಿಲ್ಲ. ಸರಿ, ಹಿಂಗಿದೆ ಅಲ್ವಾ, ನಮಗೆ ಬೇಡ, ನಮ್ಮನ್ನು ನಂಬ್ಕೊಂಡು ಅಪ್ಪ ಅಮ್ಮ ಇದ್ದಾರೆ, ಅವ್ರನ್ನಾದ್ರೂ ಚೆನ್ನಾಗಿ ನೋಡ್ಕೊಳ್ಳೋಣ, ಇವ್ರು ಹೆಂಗಾದರೂ ಹೋಗಲಿ ಅಂತೇಳ್ಬಿಟ್ಟು ನನ್ನ ಪಾಡಿಗೆ ನಾನಿದ್ದೆ. ನಿನ್ನೆ ಎಷ್ಟು ತಾರೀಕು? ಫೆಬ್ರವರಿ 5ನೇ ತಾರೀಕು. ನಿನ್ನೆ ನಾನು 4ನೇ ತಾರೀಕು, ಫೆಬ್ರವರಿ 4ನೇ ತಾರೀಕು ನನ್ನ ಸ್ನೇಹಿತರ ಮನೆಗೆ ಊಟಕ್ಕೆ ಕರೆದಿದ್ರು. ನಮ್ಮ ಮುಸ್ಲಿಂ ಸ್ನೇಹಿತ ಒಬ್ಬ ಊಟಕ್ಕೆ ಕರೆದಿದ್ರು. ಹೋಗಿ ಬಿರಿಯಾನಿ ತಿನ್ಕೊಂಡು ಹಿಂಗೆ ಹೋಗ್ತಾಯಿದ್ದೆ. ಮನೆ ಡೋರ್ ಓಪನ್ ಆಗಿತ್ತು. ಯಾರ್ದು? ತಾರಾ ಅವ್ರದ್ದು ಮನೆ ಡೋರ್ ಓಪನ್ ಆಗಿತ್ತು. ಸರಿ, ಏನಕ್ಕೆ ಇಷ್ಟೊತ್ತಿನಲ್ಲಿ 10 ಕಾಲ ಆಗಿತ್ತು, ಏನಕ್ಕೆ ಇಷ್ಟೊತ್ತಿನಲ್ಲಿ ಡೋರ್ ಓಪನ್ ಆಗಿದೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಅಲ್ಲಿ ಕಾಯ್ದೆ. ಆಮೇಲೆ ಯಾರೂ ಬರಲಿಲ್ಲ. ಮತ್ತು ನಾನು ಅಲ್ಲಿ ಇನ್ನೊಂದು ಅವ್ರ ಮನೆ ಎದುರುಗಡೆ ಒಂದು ಕತ್ಲೆ ರೋಡ್ ಇದೆ, ಅಲ್ಲಿ ಬೈಕ್ ಹಾಕ್ಕೊಂಡು ನಾನು ಸ್ವಲ್ಪ ಹೊತ್ತು ಕಾಯ್ದೆ. 1-2 ನಿಮಿಷ ಆದಮೇಲೆ, 2-3 ನಿಮಿಷ ಆದಮೇಲೆ ರಾಯಲ್ ಶರೀಫ್ ಅಂತ ಇವಳದೇ ಸ್ಕೂಟಿ, ತಾರಾ ಅವ್ರದ್ದೇ ಸ್ಕೂಟಿಲಿ ಬಂದರು. ಬಂದ್ಬಿಟ್ಟು ಸೀದಾ ಮನೆ ಒಳಗೆ ಹೋಗಿ ಬಾಗ್ಲು ಹಾಕೊಂಡ್ರು. ನಾನು ಅದಾದ ನಂತರ ತಾರಾ ಅವರ ತಮ್ಮ ಚಿಕ್ಕಮ್ಮನ ಮಕ್ಕಳು 2 ಜನ, ಅವ್ರಿಗೆ ಫೋನ್ ಮಾಡಿದೆ, ಮತ್ತು ಅವ್ರ ಚಿಕ್ಕಮ್ಮಂಗೆ ಫೋನ್ ಮಾಡಿದೆ. ಅದಾದ ನಂತರ ಅವ್ರ ಅಮ್ಮಂಗೂ ಸಹ ಫೋನ್ ಮಾಡಿದೆ. ನಾನು ಹೇಳಿದರೆ ನೀವು ನಂಬಲಿಲ್ಲ, ಬನ್ನಿ ರೆಡ್ ಹ್ಯಾಂಡಾಗಿ ನೋಡಿ, ಇಬ್ಬರು ಇದ್ದಾರೆ ಅಂತೇಳ್ಬಿಟ್ಟು ಇದು ಮಾಡಿದೆ. ಅದಾದಮೇಲೆ ಅವ್ರ ಅಮ್ಮ ಇವ್ರಿಗೆ ಫೋನ್ ಮಾಡಿ ಏನಾಯಿತು, ಮತ್ತೆ ಕೀರ್ತಿ ಇದ್ದಾನಂತಲ್ಲ ಹೊರಗಡೆ, ಯಾರಿದ್ದಾರೆ ಒಳಗಡೆ ಅಂತೇಳ್ಬಿಟ್ಟು ಏನೋ ಹೇಳಿರ್ಬೋದು. ಆಮೇಲೆ ಸಡನ್ನಾಗಿ ಬಂದು ನಿಧಾನಕ್ಕೆ ಚಿಲ್ಕ ಬಿಚ್ಚುತ್ತಾರೆ ಡೋರಿಂದು.
ಆಮೇಲೆ ಈಗ ಡೋರ್ ಹಾಕಿದರೆ ಅವರಿಗೊಂದು ಇದು ಬರುತ್ತೆ, ಓ ಕರೆಕ್ಟು ಇವರು ಮಾಡ್ತಿರೋ ತಪ್ಪು ಅಂತೇಳ್ಬಿಟ್ಟು ಜನಗಳಿಗೆ ಅವೇರ್ನೆಸ್ ಬರುತ್ತೆ ಅಂತೇಳ್ಬಿಟ್ಟು. ಆಮೇಲೆ ನಾನು ಡೋರ್ ತಳ್ದೆ, ಓಪನ್ ಆಯಿತು ಡೋರು. ಹೋಗಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡಿದೆ. ಬೆಡ್ರೂಮ್ ಒಳಗೆ ಆತ ಇದ್ದ, ಬೆಡ್ರೂಮ್ ಒಳಗೆ ಕೂತ್ಕೊಂಡಿದ್ದ. ಸರಿ ಅಂತೇಳ್ಬಿಟ್ಟು ನಾನು ಅಲ್ಲಿಂದ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಈಗ ಬಾಂಬೆಯಿಂದ ಬಂದೆ ಕಣೋ ಅಂತೇಳಿ ನನ್ನ ಹತ್ರ ಹೇಳ್ತಾ ಇದ್ದ. ಬಾಂಬೆಯಿಂದ ಬಂದೆ, ನಿಮ್ಮ ಮನೆಗೆ ಹೋಗು, ನಮ್ಮ ಮನೆಗೇನು ಕಪ್ಪ ಬರ್ತಿದ್ಯಾ, ನನ್ನ ಹೆಂಡತಿ ಜೊತೆ ನೀನೇನು ಮಾಡ್ತಾ ಇದೀಯಾ ಅಂತ ಕೇಳಿದ್ದಕ್ಕೆ ನನ್ನ ಮೊಬೈಲ್ ಸಮೇತ ಕಿತ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮಚ್ಚು ತಗೊಂಡು ಬೀಸಿದ್ದಾರೆ. ಅದೆಲ್ಲ ಆದಮೇಲೆ ಯಾರಿಗೂ ಫೋನ್ ಮಾಡ್ಕೊಂಡು ಬಂದು ಯಾರೋ ಕಾರ್ ತೊಗೊಂಬಂದರು, ಅದರಲ್ಲಿ ಹತ್ತಿ ಸೀದಾ ಓಡೋಗಿದ್ದಾನೆ. ಅದಾದಮೇಲೆ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಅಂತೇಳಿ ಸ್ಟೇಷನಿಗೆ ಹೋಗಿದ್ದೀನಿ. ಅಲ್ಲಿ ಸ್ಟೇಷನಲ್ಲಿ ಸರ್ ನೋಡಿ ಸರ್ ಈ ಥರ ಆಗಿದೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅವಳು ಹೆಣ್ಮಗಳು ಅವಳು ನಿನ್ನ ಮೇಲೆ ಉಲ್ಟಾ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಕಂಪ್ಲೇಂಟ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅವರು. ಆಮೇಲೆ ನನಗೆ ಜೀವ ಬೆದರಿಕೆ ಇದೆ. ನಾನು ಇವತ್ತು ಸಹ ನಾನು ರೂಮಿಂದ ಹೊರಗೆ ಬಂದಿಲ್ಲ. ನಾನು ಈಗ ಎಲ್ಲೋ ಬೇರೆ ಕಡೆ ಇದ್ದೀನಿ. ದಯವಿಟ್ಟು ಈಗ ನನಗೆ ನ್ಯೂಸ್ ಚಾನಲ್ ಅವರೆಲ್ಲ ಫೋನ್ ಮಾಡ್ತಾರೆ. ಈಗ SP ಆಫೀಸಿಗೆ ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಬೇಕು ಅಂತ ಇದ್ದೀನಿ, FIR ಮಾಡಬೇಕು ಅಂತ ಇದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಾನು ಲವ್ ಮ್ಯಾರೇಜ್ ಆಗಿದ್ದೀನಿ ಅಂತೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮನೂ ನನಗೆ ದೂರ ಇಟ್ಬಿಟ್ರು. ನಾನೊಂದು ಸಿಂಗಲ್ ರೂಮ್ ಮಾಡ್ಕೊಂಡು ನಾನು ಒಬ್ಬ ಇರೋದು. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ನನಗೆ ಯಾರ ತಂಟೆನೂ ಬೇಡ, ಯಾರ ಸವಾಸನೂ ಬೇಡ, ನನ್ನ ಜೀವಕ್ಕೆ ರಕ್ಷಣೆ ಬೇಕು. ಇವನು ನಾನು ನಿನಗೆ ಆ ಥರದ್ದು ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಸಾಯಿಸ್ತೀನಿ ಅಂತೇಳ್ಬಿಟ್ಟು ರಾಯಲ್ ಶರೀಫು ನನಗೆ ಬೆದರಿಕೆ ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ತುಂಬ ಇದು ಮಾಡ್ತೀನಿ. ನಾನು ಫ್ರೀಯಾಗಿ ನನ್ನ ಜೀವನ ಮಾಡಬೇಕು. ದಯವಿಟ್ಟು ನನಗೆ ನನ್ನ ಪಾಡಿಗೆ ನನ್ನ ಬಾಳಕ್ಕೆ ಬಿಟ್ಬಿಡಿ. ಅವ್ರು ಹೆಂಗಾರು ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮಂಗೋಸ್ಕರನಾದರೂ ನನಗಿರಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಚಿಕ್ಕಮಗಳೂರಿನ ಕೀರ್ತಿರಾಜ್ ಎನ್ನುವವರ ಪತ್ನಿಯ ಜೊತೆ ರಾಯಲ್ ಶರೀಫ್, ಯೂತ್ ಕಾಂಗ್ರೆಸ್ನ ಮಾಜಿ ಜಿಲ್ಲಾಧ್ಯಕ್ಷರಂತೆ ಇವರು. ಯೂತ್ ಕಾಂಗ್ರೆಸ್ನ ಮಾಜಿ ಜಿಲ್ಲಾಧ್ಯಕ್ಷ ರಾಯಲ್ ಶರೀಫ್ ಈ ಕೀರ್ತಿರಾಜ್ ಅವರ ಪತ್ನಿಯ ಜೊತೆ ಸಂಬಂಧವನ್ನು ಹೊಂದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಸಂದರ್ಭದಲ್ಲಿ ರಾತ್ರಿ ವೇಳೆ ಅವರು ರಾಯಲ್ ಶರೀಫ್ ಆ ಮಹಿಳೆಯ ಮನೆಯಲ್ಲಿ ಇದ್ದಾವಾಗಲೇ ಸಂಬಂಧವನ್ನು ಹೊಂದಿರುವಂತಹ ರಾಯಲ್ ಶರೀಫ್ ಆ ಮಹಿಳೆಯ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿಯೇ ಒಂದಷ್ಟು ಜನ ಸ್ಥಳೀಯರು ಹಾಗೆ ಆಕೆಯ ಪತಿ ಏನಿದ್ದಾನೆ ಆತ ಕೀರ್ತಿರಾಜ್ದು ಲವ್ ಮ್ಯಾರೇಜ್ ಅಂತೆ. ಆದರೆ ಕಳೆದ 1 ವರ್ಷದಿಂದ ನಾವು ಭಿನ್ನಾಭಿಪ್ರಾಯಗಳು ಇರೋದ್ರಿಂದ ಬೇರೆ ಆಗಿದ್ದೀವಿ. ನಾನು ಲವ್ ಮ್ಯಾರೇಜ್ ಮಾಡಿಕೊಂಡು ಊರನ್ನು ಕೂಡ ಬಿಟ್ಟು ಹೋಗಿದ್ದೆ, ಮನೆ ಬಿಟ್ಟು ಹೋಗಿದ್ದೆ. ನಾನು ನನ್ನ ಮನೆಯನ್ನು ಬಿಟ್ಟು ಹೋಗಿ ಈಕೆಯ ಜೊತೆ ನಾನು ಬಾಳ್ತಾ ಇದ್ದೆ. ಆದರೆ 1 ವರ್ಷದಿಂದ ನಾನು ಈಕೆಯಿಂದ ಕೂಡ ದೂರ ಇದ್ದೀನಿ. ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಬಂದಿದ್ದರಿಂದ ಇದಕ್ಕೆ ಕಾರಣವೇ ಈ ರಾಯಲ್ ಶರೀಫ್. ಹಾಗಾಗಿ ದೂರ ಇದ್ದೆ ನಾನು. ಆದರೂ ಕೂಡ ನನ್ನ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿ, ಅಟ್ರಾಸಿಟಿ ಕೇಸುಗಳನ್ನು ಹಾಕಿ, ಅಟೆಂಪ್ಟ್ ಟು ಮರ್ಡರ್ ಕೇಸ್ಗಳನ್ನೆಲ್ಲ ಹಾಕಿಸಿ ಇದು ಮಾಡಿದ್ರು, ಸಮಸ್ಯೆ ಕೊಟ್ಟರು, ನನಗೆ ತೊಂದರೆಯನ್ನು ಕೊಟ್ಟರು. ನಾನು ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ನಾನು ಯಾರನ್ನ ಬಿಟ್ಟು, ಅಂದರೆ ನನ್ನ ತಂದೆ ತಾಯಿಗಳನ್ನು ಬಿಟ್ಟು ನಾನು ಈಕೆ ಜೊತೆ ಬಂದಿದ್ದೆ. ಆ ತಂದೆನೇ ಬಂದು ನನಗೆ ಬೇಲ್ ಕೊಡಿಸಿ ಜೈಲಿನಿಂದ ಹೊರಗಡೆ ಕರ್ಕೊಂಡ್ಬಂದರು. ಆದರೂ ಕೂಡ ನನಗೆ ಈಗಲೂ ತೊಂದರೆ ಕೊಡ್ತಾ ಇದ್ದಾರೆ. ನನಗೆ ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಅವರ ಅನೈತಿಕ ಸಂಬಂಧ ಮುಂದುವರೆದಿದೆ. ಅದನ್ನು ನಾನು ಅವರ ಕುಟುಂಬಕ್ಕೆ ತಿಳಿಸಿದರೆ ಅವರೇ ಇವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ನನಗೆ ಜೀವ ಬೆದರಿಕೆ ಇದೆ, ನಾನೆಲ್ಲೋ ಬೇರೆ ಕಡೆಗೆ ಇದ್ದೀನಿ ಅಜ್ಞಾತ ಸ್ಥಳದಲ್ಲಿ ಅಂತ ಕೀರ್ತಿರಾಜ್ ಆರೋಪ ಮಾಡಿರುವಂಥದ್ದು. ಮತ್ತೊಂದು ಕಡೆಗೆ ಆ ಮಹಿಳೆ ಈ ವಿಡಿಯೋ ಸುಳ್ಳು, ನನಗೆ ಹುಷಾರಿರಲಿಲ್ಲ, ಹಾಗಾಗಿ ನನಗೆ ಮೆಡಿಸನನ್ನು ತಂದು ಕೊಡೋದಕ್ಕೆ ಅಂತೇಳಿ ರಾಯಲ್ ಶರೀಫ್ ಬಂದಿದ್ರು, ಅವರು ನನಗೆ ಫ್ರೆಂಡ್ ಅಷ್ಟೇ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.